ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ ಆದರೂ ಕೆಲವು ಗ್ರಾಮಗಳಲ್ಲಿ ಇನ್ನೂ ಕೂಡ ಎಂಥ ಮೂಢನಂಬಿಕೆ ಮತ್ತು ಅನಿಷ್ಟ ಪದ್ಧತಿಗಳಿದೆ ಅನ್ನೋದಕ್ಕೆ ಈ ಯಾದಗಿರಿಯ ಸುದ್ದಿ ಸಾಕ್ಷಿ. ಯಾದಗಿರಿ ಜಿಲ್ಲೆ ಸುರಪುರದ ದೇವಿಕೆರೆ ಅಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಗ್ರಾಮ ದೇವತೆಯ ಜಾತ್ರೆ. ಆ ಜಾತ್ರೆಯಲ್ಲಿ ಕೋಣಗಳನ್ನು ಬಲಿ ಕೊಡ್ತಾರಂತೆ. ಮೊದಲನೇದಾಗಿ ಪ್ರಾಣಿ ವಧೆ ನಿಷೇಧ, ಅದು ಮಾಡೋ ಹಾಗಿಲ್ಲ. ಎರಡನೇದು ಕಂಡೀಷನ್ ಏನಂದರೆ, ಆ ಥರ ಬಲಿ ಕೊಟ್ಟಂತಹ ಕೋಣದ ಮಾಂಸವನ್ನು ದಲಿತರು ತಿನ್ನಬೇಕು ಅಂತ ಇತರೆ ಜನಾಂಗದವರು ಜಬರ್ದಸ್ತಿ ಮಾಡಿದ್ದಾರೆ. ತಿನ್ನಲೇಬೇಕು, ನೀವು ತಿನ್ನಲಿಲ್ಲ ಅಂತಂದರೆ ನಾವು ಜಾತ್ರೆನೇ ಮಾಡಲ್ಲ ಅಂತ. ಹಾಗಾಗಿ ಮೊದಲನೇದಾಗಿ ಪ್ರಾಣಿ ವಧೆ ಮಾಡೋ ಹಾಗಿಲ್ಲ. ಪಾಪ ಅವರೆಲ್ಲ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, CEO ಎಲ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾಡಿದ್ದು ಜಾತ್ರೆ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯ ತಹಶೀಲ್ದಾರ್ ವಿಜಯ್ ಕುಮಾರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ತಮ್ಮ ಗಮನಕ್ಕೆ ದೂರು ಬಂದಿದೆಯಾ ಇವರಿಂದ ಈ ಥರ ದೇವಿಕೆರೆನಲ್ಲಿ ನಡೀತಾ ಇರೋದ್ರ ಬಗ್ಗೆ? ಈಗ ಅದು ಗಮನಕ್ಕೆ ಬಂದಿದ್ದಾರೆ. ಈಗ ನಾವು ಒಂದು CPI ಅವ್ರ ಜೋಡಿ ನಾವು ಒಂದು ಪೀಸ್ಫುಲ್ ಕಮಿಟಿ ಮೀಟಿಂಗ್ ಮಾಡಿದೀವಿ ಅಲ್ಲೇ ಊರಲ್ಲೇನೆ. ಓಕೆ. ಆ ಊರಲ್ಲೇನೆ ಮಾಡಿದೀವಿ. ಪ್ರಮುಖರು, ಊರು ಪ್ರಮುಖರು ಮತ್ತು ಅವರ ಊರ ಗ್ರಾಮಸ್ಥರು ಎಲ್ಲರ ಜೋಡಿ ನಾವು ಮಾತಾಡಿದೀವ್ರಿ. ಬಟ್ ಆ ರೀತಿ ಯಾವ್ದು ಇಲ್ಲ ಅನ್ನೋದು ಅವರು ಸ್ಪಷ್ಟವಾದ ಮಾಹಿತಿ ಹೇಳಿದ್ದಾರೆ. ಬಟ್ ಎಲ್ಲ ಸೇರ್ಕೊಂಡೇನೆ ಒಂದು ಜಾತ್ರೆನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಡ್ತಾರ್ರಿ. ಹೀಗಿದೆ ಮಾಹಿತಿನು. ಪ್ರತಿ ವರ್ಷನೂ ಅಲ್ಲಿ ಪ್ರಾಣಿ ಬಲಿ ಕೊಡ್ತಾರಂತೆ, ಕೋಣನ್ ಬಲಿ ಕೊಡ್ತಾರಂತೆ. ಅದನ್ನ ತಡೆಗಟ್ಟಬೇಕು, ಅದು ಮೊದಲನೇ ಕೆಲಸ ಅಲ್ವಾ ಸರ್? ಹೌದ್ರಿ. ಅದು ಆ ರೀತಿನೇ ಇಲ್ಲ ಅಂದ್ಮೇಲೆ ಈ ಪ್ರಶ್ನೆ ಉದ್ಭವಿಸಲ್ರಿ. ಆದ್ರೂ ಕೂಡ ನಾನು ಪೀಸ್ಫುಲ್ ಮೀಟಿಂಗ್ ಅಲ್ಲಿ ಕೂಡ ಅದು ಮಾಹಿತಿ ಬಂದಿಲ್ರಿ. ನಾವು ಪ್ರತಿಯೊಂದು ಇದರಲ್ಲಿ ಕೂಡ ಪೊಲೀಸರು ಕೂಡ ಅವ್ರಿಗೆ ಡಿಪೋರ್ಟ್ ಮಾಡಿದ್ವಿ. ಅವರು ಮತ್ತೆ ನಾನು ಆ ಕ್ಷಣದಲ್ಲಿ ನಾನು ಕೂಡ ಅಲ್ಲಿ ಇರ್ತೀನಿ. ಓಕೆ, ಥ್ಯಾಂಕ್ ಯು ವಿಜಯ್ ಕುಮಾರ್ ಅವರೇ. ನಾನು ಕೂಡ ಅಲ್ಲೇ ಇರ್ತೀನಿ. ಪ್ರಾಣಿ ವಧೆ ಮಾಡೋದಕ್ಕೆ ಬಿಡಲ್ಲ. ಒಂದು ಶಾಂತಿ ಒಂದು ಸಭೆಯನ್ನು ಮಾಡಿದ್ದೀವಿ ಗ್ರಾಮದಲ್ಲಿ, ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ನೋಡೋಣ.